ನೋಡಿ ಸೆಟ್ ದೋಸೆನೇ ಹಾಕಿದ್ದೀನಿ, ಚಿಕ್ಕ ಚಿಕ್ಕದು ಇಲ್ಲಿ ಅಂಥೇಳಿ. ನೋಡಿ ದೋಸೆಗೆ ಕಣ್ಣು ಬಂದ್ರೇ ದೋಸೆ ಅಂತಲೇ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಂದು ಯಾವುದು ಆಪ್ರೇಷನ್ ಆಗಿದೆ, ಹೇಗೆ ಏನು ಅಂಥೇಳಿ ನಾನು ಸ್ವಲ್ಪ ದಿನದ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನನ್ನ ಕ್ಯಾಮ್ರಾ ಅಂತೂ ಕ್ಲಿಯರ್ ಇಲ್ಲ, ಹಾಳಾಗಿಬಿಟ್ಟಿದೆ. ಏನು ಮಾಡೋಕ್ಕೆ ಬರಲ್ಲ, ಎಷ್ಟಾಗುತ್ತೆ ಅಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಈಗ ಬಂದು ಸಾಯಂಕಾಲ ಆಗಿದೆ. ಏನು ಮಾಡ್ತಾಯಿದ್ದೀವಿ ಅಂದರೆ ನಾನೇನು ಮಾಡ್ತಾಯಿಲ್ಲ, ಅವಳೇ ಮಾಡ್ತಾ ಇರೋದು, ಹೇಳ್ತಾ ಇದ್ದೀನಿ ಅಷ್ಟೇ. ತಗೋ ಶ್ರೇಯ. ಇಂದ ಬರುವಾಗ ಇವು ಗುಳ್ಳಾದ ಸಸಿಗಳನ್ನ ತಂದಿದ್ದೆ. ಇಲ್ಲಿ ಹಾಕು, ಇಲ್ಲಿ ಹಾಕು, ಇಲ್ಲಿ ಒಗದು ಹಚ್ತಾ ಇದ್ದಾಳೆ ಶ್ರೇಯಮ್ಮ. ಇಲ್ಲಿ ಆಲ್ರೆಡಿ ಬೆಂಡಿ ಗಿಡ ಹಚ್ಚಿದ್ರು, ವಿಡಿಯೋದಲ್ಲಿ ತೋರಿಸಿದ್ದೇನೆ ನಮ್ಮ ಯಜಮಾನ್ರು. ಒಂದಿನ ಕಾಯಿ ಆಗ್ತಾಯಿದೆ, ಫುಲ್ ತೆಗೆದು ಹಚ್ಬೇಕು ಶ್ರೇಯ. ಹಂಗೆ ಹಚ್ಚಿದ್ರೆ ಆಗಲ್ಲ ಅವು. ಮಣ್ಣು ಹಾಕೋಕೆ, ಮಣ್ಣು ಹಾಕು, ಅದಕ್ಕೂ ಹಾಕು, ಹಚ್ಚಿ ಕಡೆ ಅದಕ್ಕೂ. ನೋಡಿ ಜಾಜಿ ಗಿಡ ಕೂಡ ಇದು ಸಸಿ ಚಿಗುರು ಬಂದಿದೆ. ಚಗಟೆ ಸೊಪ್ಪು ನೋಡಿ ಎಷ್ಟು ದೊಡ್ಡದಾಗಿದೆ, ಕಟ್ ಮಾಡಬೇಕೀಗ. ಅಲ್ಲೊಂದಿದೆ, ಇಲ್ಲೊಂದಿದೆ, ಆಗ್ತಾಯಿದೆ. ಇಲ್ಲಿ ಹಾಕು, ಹಂಗೆ ಎಲ್ಲ ಕಡೆ ಹಾಕಬಾರ್ದು. ಅಲ್ಲಿ ಎಗಿಬೇಡ, ವೇಸ್ಟ್ ಅದು. ಇಲ್ಲಿಗೆ ದೂರ ಹಾಕಬೇಕು, ಸಮೀಪ ಹಾಕಬಾರ್ದು. ನೋಡಿ ಬೆಂಡೆ ಗಿಡಗಳು ಆಲ್ರೆಡಿ ಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಒಂದೊಂದು ಗಿಡಗಳಿಗೆ ನೋಡಿ ಈ ಥರ ಎಲ್ಲ ಹೂ ಬರ್ತಾ ಇದ್ದಾವೆ, ಚಿಕ್ಕ ಚಿಕ್ಕದು ಕಾಣಿಸ್ತಿರ್ಬೋದು. ಕಾಯಿನೂ ಆಗಿದ್ದಾವೆ. ಈಗ ಕೊಡ್ತೀನಿ, ನಿಲ್ಲ, ತಗೋ, ಹಾಕು, ಮುಚ್ಚು. ನನ್ನ ಕ್ಯಾಮ್ರಾ ಒಂದು ಹೋಗಿಬಿಟ್ಟಿದೆ, ಫೋನ್ ಡಿಸ್ಪ್ಲೇ ಹೋದ್ರೆ ಮುಗಿದು ಹೋಯ್ತು ನೋಡಿ. ಏನೂ ಮಾಡೋಕ್ಕೆ ಬರಲ್ಲ. ಈಗ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡ್ತಾ ಹೋಗ್ತೇನೆ. ಸ್ವಲ್ಪ ಮೆಣಸಿನ ಸಸಿ ಕೂಡ ಅದಾವು. ಹಾಗೆ ಇಲ್ಲಿ ಕಾಲಿಟ್ಟಿನೆಲ್ಲ ಇಲ್ಲಿಗೇನು ಶ್ರೇಯ, ಇದೆಷ್ಟಾಗುತ್ತೋ ಇಷ್ಟನ್ನು ನಾವೆಲ್ಲ ಹಚ್ತೀವಿ. ಕಬ್ಬು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಕಬ್ಬು. ಗೆಣಸಿನ ಬಳ್ಳಿ ನೋಡಿ ಯಾವ ಥರ ಬಂದುಬಿಟ್ಟಿದೆ. ಈಗ ಇಲ್ಲೊಂದು ಹಚ್ಚು, ಎರಡೆರಡು ಹಾಕು. ಹಾಗೆ ಪುಂಡಿ ಸೊಪ್ಪು ಕೂಡ ಬಂದಿದೆ. ಅಮ್ಮನ ಮನೆ ಹತ್ರ ಸ್ವಲ್ಪ ಪುಂಡಿ ಸೊಪ್ಪಿತ್ತು, ತಂದಿದ್ದೇನೆ. ಇದು ಸ್ವಲ್ಪ ಪುಂಡಿ ಸೊಪ್ಪಿದೆ. ಇಲ್ಲೊಂದಿಷ್ಟಿದೆ, ಅಲ್ಲೊಂದು ಗಿಡ ಇದೆ, ಇಲ್ಲೊಂದು ಗಿಡ ಇದೆ. ಹಾಗೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ಇದನ್ನು ಕೂಡ ಈಗ ಕೊಯ್ಕೊತೇನೆ. ಈಗ ಅಥವಾ ನಾಳೆ ಬೆಳಿಗ್ಗೆ ಮಾಡ್ತೇನೆ. ಪುಂಡಿ ಸೊಪ್ಪು ಮಾಡಬೇಕು. ಇದು ನೋಡಿ ಸುಗಂಧಿ ಪುಷ್ಪ ಎಷ್ಟು ಚೆನ್ನಾಗಿ ಹೂವು ಇಗ್ತಾ ಇದೆಯಲ್ಲ. ಇಲ್ಲಿ ಬ್ಲೂ ಇದೆ, ಇದು ಬ್ಲೂ ವೈಟ್ ಮಿಕ್ಸ್ ಇದೆ. ಇದು ಬ್ಲೂ ಇದೆ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಇಲ್ಲಿ ವೈಟ್ ದಾಸವಾಳ ಹಾಕಿದ್ರು. ನಾನು ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯ್ತು ವಿಡಿಯೋ ಮಾಡೋದೇ. ಈಗ ನಮ್ಮ ಮನೆಯದು ವಿಡಿಯೋ ಬಾಳೆ ಇದನ್ನೂ ತೆಗೆದು ನಡೆಸ್ಬೇಕು. ಈಗ ನಮ್ಮ ಯಜಮಾನ್ರ ಕಡೆ ಮಾವಿನ ಗಿಡ ವಿಡಿಯೋಗಳಲ್ಲಿ ಕ್ಲಿಯರ್ ಬರ್ತಾ ಇಲ್ಲ, ಸಾರಿ ಸ್ನೇಹಿತರೆ. ಈಗ ಮೊಬೈಲ್ ತೊಗೊಳಿಕ್ಕೂ ಆಗೋಲ್ಲ, ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ಏನು ತೊಗೊಳ್ಳಲ್ಲ. ಫುಲ್ ನೋಡಿ, ನಾನು ಇನ್ನೂ ಒಂದೂವರೆ ತಿಂಗಳ ಕೆಲಸ ಮಾಡೋ ಹಾಗಿಲ್ಲ ನೋಡಿ. ಬೆಂಡೆ ಹೂವು ಆಗ್ತಾಯಿದೆ. ಇದು ಕೂಡ ಇಲ್ಲಿ ಕೂಡ ಆಗಿದೆ. ಪಾಟ್ ಒಳಗಡೆದು ತುಂಬ ಚೆನ್ನಾಗಿ ಬಂದವು. ನೆಲಕ್ಕೆ ಹಾಕಿದ್ದು ಏನು ಬಂದಿಲ್ಲ. ಕಾಯಿ ಮೆಣಸು ಕೂಡ ಆಗಿದ್ದು ನಿನ್ನೆ ನಾನು ಕೊಯ್ಕೊಂಡು ಹೋದೆ. ಇದ್ರೊಳಗಡೆದು ದೊಡ್ಡದಾಗಿದ್ದು ಬೆಳೆದಿದ್ರು ಅಂತ ಎಲ್ಲ ಕೊಯ್ದಿದೆ. ನಿನ್ನೆ ಊರಿಂದ ಬಂದ ತಕ್ಷಣ ಕಟ್ ಮಾಡಿಕೊಂಡೆ. ನನಗೆ ಏನು ಬೇಕಲ್ಲ ತಗೊಂಡೆ ಎಲ್ಲ, ಯಾಕಂದರೆ ಬೆಳೆದು ಬಿಡ್ತಾವೆ. ಶ್ರೇಯ ಈ ಕಡೆ ಬಂದಿಲ್ಲ, ಏನೂ ನೋಡಿಲ್ಲ, ಆಕಿ ಯಾವುದನ್ನು ಗಮನಿಸಿಲ್ಲ. ಅಲ್ಲಿ ಎರಡು ತಗೊಂಡು ಹಚ್ಚು ನೋಡಿ. ಇಲ್ಲಿ ಇದು ದಾಸವಾಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗುಂಪು ಗುಂಪಾಗಿ ಬಂದುಬಿಟ್ಟಿದೆ. ಅಷ್ಟೇ ಕಸ ಕೂಡ ಬಂದುಬಿಟ್ಟಿದೆ ಹುಲ್ಲು. ನಮ್ಮ ತೋಟ ಅಂತಾರ ನೋಡಿ ಯಾವ ಥರ ಬಂದಿದೆ. ತೋಟ ಹೋಗಿ ಕಾಡಾಗಿದೆ, ಕಾಡು. ಇದು ಪಪ್ಪಾಯಿ ಗಿಡ ಯಾವುದಿದೆಯೋ ಗೊತ್ತಿಲ್ಲ. ನಿನ್ನೆ ಒಂದು ಮುರುತ್ ತೆಗೆದು ಗಂಡಿತ್ತು, ಅದು ಹೇಗಿದ್ರು ಕಾಯಾಗಲ್ಲ ಅಂಥೇಳಿ ಬಿಸಾಕಿಬಿಟ್ಟಿವಿ. ಮತ್ತೇನು ಮಾಡೋದು ಹೇಳಿ. ಇಲ್ಲಿ ಒಂದು ಪೈನಾಪಲ್ ಗಿಡ ಹಚ್ಚಿದ್ವಿ, ಅದು ಸತ್ತಿದೆಯೋ ಬಂದಿದೆಯೋ ಗೊತ್ತಿಲ್ಲ, ನಮ್ಮದೇ. ಆದರೆ ನಮ್ಮ ಸಸಿ ನೋಡಿ ಎಷ್ಟು ದೊಡ್ಡದು ಆಗಿಬಿಟ್ಟಿದೆ ಅಂದರೆ. ಈಗ ಗಿಡಗಳು ನೋಡಿ ಎಷ್ಟು ದೊಡ್ಡವಾಗ್ಯಾವ. ಪೈನಾಪಲ್ ನಾವು ಕಟ್ ಮಾಡ್ಕೊಂಡಿರೋದು. ಇಲ್ಲಿ ಒಂದು ಹಾಕಿದ್ದೇವೆ. ಕಸ ತೆಗೆದ್ಮೇಲೆ, ಹುಲ್ಲು ತೆಗೆದ್ಮೇಲೆ ನಮಗೆ ಎಲ್ಲಿ ಏನಿದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ ಸ್ನೇಹಿತರೆ, ಏನೂ ಗೊತ್ತಾಗಲ್ಲ.
ಅಷ್ಟು ಹುಲ್ಲು ಬಂದುಬಿಟ್ಟಿದೆ. ಆದರೂ ಯಜಮಾನರು ಸ್ವಲ್ಪ ದಾರಿದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ನೋಡಿ ಎಲ್ಲ ಹೇಗಿದೆ. ಈಗ ಇದನ್ನು ಕೂಡ ಹೊರಗಡೆ ಬಂದಿದೆ, ತೆಗೆದು ನಡಬೇಕು. ಹಾಗೆ ಪಪ್ಪಾಯಿ ಸಸಿಗಳು ಕೂಡ ಇಲ್ಲಿ ಇವು ಆಗಿದ್ದಾವೆ. ಇಲ್ಲೂ ತುಂಬ ಹೀರೆ ಬೀಜ ಅದು ಎಲ್ಲ ಹಾಕಿ ಹೋಗಿದೆ, ಎಲ್ಲ ಹೋಗಿಬಿಟ್ಟಿದ್ದಾವೆ. ಏನೂ ಉಳಿದಿಲ್ಲ, ಏನೂ ಉಳಿದಿಲ್ಲ, ಎಲ್ಲ ಹೋಗಿದ್ದಾವೆ. ನೋಡಿ ಈ ಕಡೆ ಬರಲಿಕ್ಕೂ ಹೆದರಿಕೆ ಆಗುತ್ತೆ. ಈ ಹುಲ್ಲಲ್ಲಿ ಈಗ ನನಗೆ ಬಂದ್ರೂ ಭಯ, ಎಲ್ಲಿ ಇರುತ್ತೆ ಅನ್ನೋ ಸಹ ಗೊತ್ತಾಗಲ್ಲ. ನೋಡಿ ಎಲ್ಲ ಹೋಗಿಬಿಟ್ಟಿದೆ, ಯಾವ ಸಸಿನೂ ಎದ್ದಿಲ್ಲ. ಇಲ್ಲೊಂದು ಪಪ್ಪಾಯಿ ಗಿಡ ಹಚ್ಚಿದೆ, ಅದು ಕೂಡ ಇದೆ. ಅದು ಮೆಣಸಿನ ಗಿಡ ಕೂಡ ಒಣಗಿಬಿಟ್ಟಿದೆ. ನೋಡಿ ಎಷ್ಟು ಕಾಯಿ ಆಗ್ತಿತ್ತಲ್ಲ, ಒಣಗಿದೆ, ತೆಗಿಬೇಕು. ಇದು ನೋಡಿ ಇದೆಲ್ಲ ಸೀತಾಫಲ ಗಿಡಗಳದಾವೆ. ಇಲ್ಲೊಂದು ತೆಂಗಿನ ಸಸಿ ಹಚ್ಚಿದ್ವಿ. ಆಲ್ಮೋಸ್ಟ್ ಯಾವಾಗ ಕ್ಲೀನ್ ಆಗುತ್ತೋ ನನಗಂತೂ ಇನ್ನೂ ಒಂದೂವರೆ ತಿಂಗಳು ಮಾಡೋದಕ್ಕಾಗಲ್ಲ. ಹಾಗೆ ಸ್ವಲ್ಪ ನಿತ್ತು ಮಾಡೋವಂಥ ಕೆಲಸಕ್ಕೆ ಹೋಗ್ತೇನೆ ನಾಳೆಯಿಂದ. ಅಂದರೆ ನಮ್ಮ ಕೆಲಸಕ್ಕೆ ಇದು ಮಾಡೋದಾಗಲ್ಲ, ಕೂತ್ಕೊಳ್ಳಿಕ್ಕಾಗಲ್ಲ. ಅದಕ್ಕಾಗಿ ಇದನ್ನೇನು ಹುಲ್ಲು ತೆಗಿಯಲ್ಲ. ನಮ್ಮ ಯಜಮಾನ್ರು ತೆಗೆದ್ರೆ ಅವ್ರಿಗೆ ಪುರ್ಸೋತಿರಲ್ಲ ಹೊರಗಡೆನೂ ಮಾಡೋದು ಮನೆಯಲ್ಲಿ, ಅಂದರೆ ಅವ್ರಿಗೂ ಕೂಡ ಸಾಕಾಗುತ್ತೆ ಅಲ್ವಾ. ಎಲೆ ಬಳ್ಳಿ ಎಲ್ಲ ಹೋಗಿದೆ ಆಲ್ಮೋಸ್ಟ್. ನೋಡಿ ಆವಾಗಲೇ ಮೆಣಸು ಹೇಳಿದ್ನೆಲ್ಲ ಸ್ನೇಹಿತರೆ, ಇಲ್ಲಿ ನೋಡಿ ನಾನು ಆಲ್ರೆಡಿ ಕಟ್ ಮಾಡಿಕೊಂಡು ಹೋದೆ. ನಿನ್ನೆ ಕೂಡ ಒಂದು 4 ಆಗಿತ್ತು, ಕಟ್ ಮಾಡಿದೆ. ಒಂದು ಇಲ್ಲಿ ಬಿದ್ದಿದೆ ನೋಡಿ. ನೀರು ಜಾಸ್ತಿ ಆಗಿ ಈ ಥರ ಆಗಿ ಬೀಳ್ತಾಯಿದ್ದಾವೆ ಮೆಣಸು ಕೂಡ. ಮಳೆ ಜಾಸ್ತಿ ಆಗ್ತಾ ಉಂಟಲ್ಲ, ಅದಕ್ಕಾಗಿ. ಹೀಗೆ ನಿನ್ನೆ ಪಪ್ಪಾಯಿ ಗಂಡಿತ್ತು ಅಂಥೇಳಿ ಇದೆ ನೋಡಿ ಕಟ್ ಮಾಡಿದ್ದು ದೊಡ್ಡದಾಗಿತ್ತು. ಅದು ಹೂ ಬಂದಿತ್ತು, ಅದಕ್ಕೆ ಬಿಸಾಕಿದೆ ಕಟ್ ಮಾಡಿ. ಮತ್ತು ಈ ಕಡೆಗೆ ಇದು ನೋಡಿ ತರಿಸಿ ವೇಸ್ಟ್ ಆಯಿತು. ರೂಮ್ ಕಟ್ಟಬೇಕಂಥೇಳಿ ಇಲ್ಲಿ ಜಲ್ಲಿ ತರಿಸಿದ್ವಿ ಅರ್ಜೆಂಟಲ್ಲಿ, ಅಲ್ಲಿ ಕಲ್ಲು ತರಿಸಿದ್ವಿ. ಆಸ್ಪತ್ರೆ ಸೇರ್ಕೊಂಡ್ಬಿಟ್ಟೆ ಹೋಗಿ. ಈ ಥರ ನೋಡಿ ಹಣೆ ಬರ ಸರಿ ಇಲ್ಲ. ಇದು ಯಾವಾಗ ಆಗುತ್ತೋ ಇನ್ನು ಮತ್ತೆ ಗೊತ್ತಿಲ್ಲ. ಅದಕ್ಕಾಗಿ ಈಗ ನೋಡಿ ಗುಲಾಬಿ ಕೂಡ ಆಗ್ತಾಯಿದ್ದಾವೆ. ಕ್ಲೀನ್ ಮಾಡಬೇಕು ಈ ಕಡೆಗೆಲ್ಲ, ಇನ್ನು ಯಾವಾಗ ಆಗುತ್ತೋ. ಮಳೆ ಕಮ್ಮಿ ಇದೆ, ಅಷ್ಟೇನಿಲ್ಲ. ಆದರೂ ಇಷ್ಟಿದ್ರೆ ನಾನು ಮಾಡ್ಕೋತಿದ್ದೆ. ಏನು ಮಾಡೋದು ಹೇಳಿ, ಹುಷಾರಿಲ್ಲ. ಹಾಗಾಗಿ ಪದೇ ಪದೇ ಹೇಳೋದಕ್ಕೂ ಥರ ಅನಿಸುತ್ತೆ. ನಮ್ಮ ಮೇಡಮ್ ಅವರು ಮಾಡ್ತಾಯಿದ್ದಾರೆ ಇಲ್ಲಿ. ಇನ್ನು ಧನುಷ್ ಬರ್ತಾನೆ. ಆಯಿತಾ, ಎಲೆ ಎಲ್ಲ ಬಿಚ್ಚಿದೆ. ಇಲ್ಲೊಂದಿದೆ ಕಾಯಿ ಮೆಣಸು ಅಷ್ಟೇ. ನೋಡಿ ಎಲ್ಲ ಬಾಡಿದಾವೆ ಸ್ನೇಹಿತರೆ. ನಮ್ಮ ಮೇಡಮ್ ಅವ್ರು ಇಲ್ಲೊಂದು ಸ್ವಲ್ಪ ಹಚ್ತಾ ಇದ್ದಾರೆ. ಕಾಯಿ ಮೆಣಸು ಹಚ್ತಾರೆ ನೋಡಿ. ಅವರಿಗೆ ಕೆಲಸ ಜಾಸ್ತಿ ಆಗಿದೆ ಅಲ್ಲ ಶ್ರೇ, ಹೌದಲ್ಲ? ಏನು ಹೌದಾ? ತೋ ಇಲ್ಲಿ ಇಟ್ಟಿಯಲ್ಲ, 2 ಒಟ್ಟಿ ಹಚ್ಚಲ. ಬೇಡ ಒಂದೊಂದು. ಇಲ್ಲೊಂದು ಇರುತ್ತೆ ಬಾಡಿದೆ ಇದು. ಶ್ರೇಯ ನನ್ನ ಮೊಬೈಲ್ ಹಾಳಾಯ್ತು, ಕ್ಯಾಮ್ರಾ ಕ್ಲಿಯರ್ ಇಲ್ಲ. ಒಳ್ಳೇದಂತ ನೋಡಿ ಸ್ನೇಹಿತರೆ. ನಿನ್ನ ಮೊಬೈಲ್ ಕೊಡ್ತೀಯಾ? ಏಕೆ? ಇವಳು ಕಾಲೇಜ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ನೇಹಿತರೆ. ಇವಳು ಕಾಲೇಜ್ ಹೋಗುವವರೆಗೂ ಮಾತ್ರ ಮಾಡ್ತಾಳೆ. ಕಾಲೇಜ್ ಸ್ಟಾರ್ಟ್ ಆದಮೇಲೆ ಇವಳು ಕೆಲಸನೇ ಮಾಡಲ್ಲ ಅಲ್ಲ. ಇರಲಿ ಪರವಾಗಿಲ್ಲ, ನಮ್ಮ ಕೆಲಸ ನಾವು ಮಾಡಬೇಕಲ್ಲ. ಆಯಿತಾ? ಇನ್ನೂ 2 ಉಂಟಲ್ಲ, ಅಲ್ಲೇ ಹಚ್ಚವನು. ಈ ಕಡೆಗೊಂದು ಆ ಕಡೆಗೊಂದು ಅಲ್ಲೇ ಹಚ್ಚಿಬಿಡು. ಧನುಷ್ ಬರಲಿಲ್ಲ, ಈಗ ಬಿಡ್ತಾವನು ಕಾಲೇಜು? ಹೌದಾ? ಹಾಂ, ಕಾಲೇಜ್ ಬಿಟ್ಟಾಯಿತು, ಬರ್ತಾನೆ ಹಾಗಾದರೆ ಈಗ. ನೋಡಿ ಸ್ನೇಹಿತರೆ, ಮಾಡಲಿ. ಅವನಿಗೆ ಸ್ವಲ್ಪ ತಿಂಡಿ ಮಾಡಿಕೊಡ್ತೀನಿ. ಏನಾದರೂ ತಿಂಡಿ ಮಾಡಿಕೊಟ್ಟು ನಿಮಗೆ ಮತ್ತೆ ತಿಂಡಿಗೆ ದೋಸೆ ಮಾಡ್ಬೇಕಂಥೇಳಿ ಅಕ್ಕಿ ನೆನೆಯಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಉಬ್ಬಿ. ನೋಡಿ ಈ ಥರ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಉಬ್ಬಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ. ಈಗ ಇದನ್ನು ದೋಸೆ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾನೇನು ಆವಾಗಲೇ ದೋಸೆ ಹಿಟ್ಟು ತೋರಿಸಿದ್ನೆಲ್ಲ, ಇದನ್ನು ನಾನೇನು ಮಾಡಿದೆ, ಬೆಳಗ್ಗೆ ಸಬ್ಸಿಗೆ ಪಲ್ಯ ಎಲ್ಲ ಮಾಡಿದ್ದೆ.
ರೊಟ್ಟಿ ಮಾಡ್ಬೇಕಂತೇಳಿ ಆಗಲಿಲ್ಲ ನೋಡಿ. ಈಗ ಇಲ್ಲಿ ಟೊಮೆಟೊದೆಲ್ಲ ಕಟ್ ಮಾಡಿ ಈ ಥರ ಉತ್ತಪ್ಪನ ಮಾಡಿಕೊಟ್ಟೆ. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದನ್ನು ನಾನು ಇಟ್ಕೊಂಡಿದ್ದೇನೆ. ಅಂದರೆ ನಾನು ಇದನ್ನು ಜಾಸ್ತಿ ತಿನ್ನಲ್ಲ, ಅಕ್ಕಿದು ಐಟಮ್ಮು. ಅಕ್ಕಿದು ಗೋಧಿದು ಏನು ತಿನ್ನೋ ಹಾಗಿಲ್ಲ, ಜೋಳದ್ದು ರಾಗಿ ಮಾತ್ರ ತಿಂತೇನೆ ತಂಪು. ಇಲ್ಲಿ ಸ್ವಲ್ಪ ಶುಂಠಿ ಹಾಕಿ ಚಹಾ ಮಾಡ್ತಾಯಿದ್ದೀನಿ, ಮಳೆ ಕೂಡ ಇದೆಯಲ್ಲ ಹಾಗಾಗಿ. ಇಲ್ಲಿ ಬಂದು ನಮ್ಮ ಮೇಡಮ್ಮವರು ಸ್ವಲ್ಪ ಏನೇನೋ ಕೆಲಸ ಮಾಡ್ತಾಯಿದ್ದಾರೆ. ಇವರು ಕಲ್ಸಕ್ರಿ ಜಾಸ್ತಿ ಇದೆ, ದೇವಸ್ಥಾನದ್ದು ಪ್ರಸಾದ ಕೊಟ್ಟಿರ್ತಾರಲ್ಲ ಅದು ಕಲ್ಸಕ್ರಿ ಬೇರೆ, ಒಣ ದ್ರಾಕ್ಷಿ ಬೇರೆ ಅಲ್ಲ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಮಣುಕು, ದ್ರಾಕ್ಷಿ ಮಣುಕು ಅಂತ ಕರೀತಾರೆ, ಇಲ್ಲಿ ಒಣ ದ್ರಾಕ್ಷಿ. ಹಾಗಾಗಿ ಇದನ್ನೆಲ್ಲ ಈಗ ಎತ್ತಿಡಬೇಕು, ಎಲ್ಲ ತೆಗೆದಿಡಬೇಕು. ಇಲ್ಲಿ ನೀನು ನಮ್ಮಮ್ಮರು ಬಾಳೆಹಣ್ಣು ಕೊಟ್ಟರು ನೋಡಿ, ರಾತ್ರಿ ಅವ್ರ ಮನೆಗೆ ಹೋಗಿದ್ವಲ್ಲ. ಆದರೆ ಈ ಬಾಳೆಹಣ್ಣು ನಾನು ತಿಂತೇನೆ, ನನಗೆ ತುಂಬ ಇಷ್ಟ. ಆದರೆ ಈ ಕೆಮ್ಮಿದೆ, ತಿನ್ನೋ ಆಗಿಲ್ಲ. ಡಾಕ್ಟ್ರು ಕೂಡ ಬಾಳೆಹಣ್ಣು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ, ಆದರೆ ಇಲ್ಲ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ತೇನೆ ಈಗ. ಓರೆ ಇಲ್ಲಿ ಹಾಲು ಸ್ವಲ್ಪ ಹಾಕ್ತೀನಿ. ಹಾಲು ಜಾಸ್ತಿ ಯೂಸ್ ಮಾಡಬಾರ್ದು, ಕೆಮ್ಮು ಇದೆಲ್ಲ ಕೈ ತಿನ್ನಿಲ್ಲ. ಈಗ ಇದನ್ನು ಮಾಡಿ ಕೊಡ್ತೇನೆ. ಸಾಯಂಕಾಲದ ಇಷ್ಟ ಐತಿ, ಇದೊಂದಿಷ್ಟು ಪಾತ್ರೆ ಇದೆ, ಶ್ರೇಯ ಎಲ್ಲ ಈಗ ಕ್ಲೀನ್ ಮಾಡ್ಕೊಂಡ್ಬಿಡ್ತಾಳೆ. ಇದಿಷ್ಟು ಕೊಟ್ಬಿಡ್ತೀನಿ. ಈಗ ಆಲ್ರೆಡಿ ದೋಸೆ ಅಷ್ಟರು ತಿಂದರು, ನಂದು ಒಂದಿದೆ, ನಾನು ಹಾಕ್ಕೊಂಡ್ಬಿಡ್ತೇನೆ ತಟ್ಟೆಗೆ, ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೇನೆ. ಬೇದಿದೆ. ಇದೇ ಥರ ಉತ್ತಪ್ಪನ ಮಾಡ್ಕೋಬೇಕು, ತಿಂತೇನೆ ಈಗ. ನೋಡಿ ತಾಯಿ ಮಗಳು ಹಳ್ಳಿಲಿ ಎಷ್ಟು ಚೆನ್ನಾಗಿದಾವೆ. ಅವು ನಮ್ಮ ಮನೆ ಒಳಗಡೆ ಮರಿ ಹಾಕಿತ್ತು ತಾಯಿ. ಈಗ ಓಡಾಡ್ತಾ ಇದ್ದಾವೆ ನೋಡಿ, ಖುಷಿಯಾಗುತ್ತೆ ನೋಡೋದಕ್ಕೆ. ಈ ಕಡೆ ಎಲ್ಲ ನಮ್ಮ ಮನೆಯವರು ಗಿಡ ಕಳೆದಿದ್ದಾರೆ ಸ್ನೇಹಿತರೆ, ಗಲೀಜು ಕಾಣುತ್ತೆ ಅಂಥೇಳಿ ಓಡಾಡ್ತಾಯಿದೆ ನೋಡಿ. ಇಲ್ಲೆಲ್ಲ ತೆಗೆದುಬಿಟ್ಟಿದ್ದಾರೆ ಆಲ್ಮೋಸ್ಟು ನೋಡಿ. ಅಲ್ಲೊಂದು ಕತ್ತಿದೆ ಹೋಗಿ. ಏನು ರೀ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡಿ ಸ್ನೇಹಿತರೆ. ಈಗ ನಾನಿಲ್ಲಿ ಸಾಯಂಕಾಲ ಏನು ಇವರಿಗೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ನಿನ್ನೆ ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ನಲ್ಲ, ಬೆಳಗ್ಗೆ ಮಾಡಲಿಲ್ಲ, ಯಾಕಂದರೆ ಬೆಳಗ್ಗೆ ಬೇಡಮ್ಮ ಅಂದ. ಹಾಗಾಗಿ ಇದನ್ನೇ ನಾನೀಗ ಸಾಯಂಕಾಲ ಕಾಲೇಜಿಂದ 5 ಗಂಟೆಗೆ ಬಂದಲ್ಲ ಆವಾಗಲೇ ಮಾಡಿದ್ದೆ ನೋಡಿ. ಈಗ ಚಟ್ನಿನೂ ನಾನು ತಿನ್ನೋದಿಲ್ಲ, ಹಾಗಾಗಿ ಏನು ಸಬ್ಸಿಗೆ ಸೊಪ್ಪು ನಾನು ಬೇಳೆ ಹಾಕಿ ಮಧ್ಯಾಹ್ನ ಮಾಡಿದ್ನೆಲ್ಲ, ಈಗ ಅದನ್ನೇ ತಿಂತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ರೊಟ್ಟಿನೇ ಯೂಸ್ ಮಾಡ್ತಾಯಿದ್ದೀನಿ, ಇದು ದೋಸೆನೇ ತಿಂತಾಯಿದ್ದೀನಿ. ದೋಸೆ ನೋಡಿ ಸೆಟ್ ದೋಸೆ ಥರ ತೆಳುವಾಗಿ ಹಾಕ್ತಾಯಿಲ್ಲ, ಬೇಡ ಅಂಥೇಳಿ ನಾನಿಲ್ಲಿ ದಪ್ಪಂಗೆ ಹಾಕ್ಕೊಂಡಿರ್ತಾಯಿದ್ದೀನಿ. ಅವರು ಎಲ್ಲ ಆವಾಗಲೇ ತಿಂದರು. ಹಿಟ್ಟು ಕೂಡ ಖಾಲಿ ಆಯಿತು ನೋಡಿ, ಲಾಸ್ಟ್ ದೋಸೆ ಗಣೇಶ ನಾನು ಈಗ ತಿಂದುಬಿಡ್ತೀವಿ. ಆವಾಗಲೇ ಸಾಯಂಕಾಲ ಮಾಡಿಕೊಟ್ಟಾಗ ಅವರು ಕೂಡ ತಿಂದಿದ್ರು. ಈಗ ಇದಷ್ಟು ತಿಂತೀನಿ, ತಿಂದು ಮಾತ್ರೆ ಇದಾವೆ ತೊಗೋಬೇಕು ನೋಡಿ. ದೋಸೆ ತೊಗೊಂಬಾಯಿ ದೋಸೆ ಸ್ಪಂಜ್ ನೋಡಿ, ಎಷ್ಟು ಸ್ಪಂಜ್ ಥರ ಬಂದಿದೆ ದೋಸೆ ಎಲ್ಲ ನೋಡಿ. ಸೆಟ್ ದೋಸೆನೇ ಹಾಕಿದ್ದೀನಿ, ಚಿಕ್ಕ ಚಿಕ್ಕದು. ಇಲ್ಲಿ ನಿಮಗೆ ಗೊತ್ತಾಗ್ತಾಯಿದೆ ಯಾವ ಥರ ಬರ್ತಾಯಿದೆ ದೋಸೆ ಅಂಥೇಳಿ ನೋಡಿ. ದೋಸೆಗೆ ಕಣ್ಣು ಬಂದ್ರೇ ದೋಸೆ ಅಂತಲೇ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಂದು ಯಾವುದು ಆಪ್ರೇಷನ್ ಆಗಿದೆ, ಹೇಗೆ ಏನು ಅಂಥೇಳಿ ನಾನು ಸ್ವಲ್ಪ ದಿನದ ವ್ಲಾಗ್ ಮಾಡಿ ಹಾಕ್ತೀನಿ, ಇನ್ನೊಂದು ದಿನ ಅಥವಾ 2 ದಿನದಲ್ಲಿ. ಯಾಕಂದರೆ ಸ್ವಲ್ಪ ನನಗೆ ಬಂದ ಮೇಲೆ ಟೈಮ್ ಇಲ್ಲ, ವ್ಲಾಗು ಮಾಡಿಲ್ಲ, ಹಾಗೆ ಸ್ವಲ್ಪ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ ಕ್ಲಿಯರಾಗಿ ನೋಡಿ. ಇಲ್ಲಿ ಬಣ್ಣ ದೋಸೆ ಥರ ಎಷ್ಟು ದಪ್ಪ ಬರ್ತಾಯಿದೆ ದೋಸೆ ಎಲ್ಲ. ತುಂಬ ಹಿಟ್ಟು ಉಬ್ಬಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ರುಬ್ಬುವಾಗ ಸ್ವಲ್ಪ ಅವಲಕ್ಕಿ ಕೂಡ ಹಾಕಿದ್ನೆಲ್ಲ, ತುಂಬಾ ಚೆನ್ನಾಗಿ ಉಬ್ಬಿದೆ ನೋಡಿ. ಕಾಣಿಸ್ತಿರ್ಬೋದು ಹಿಟ್ಟು ನೋಡಿ ಯಾವ ಥರ ಬಂದಿದೆ, ಬಣ್ಣ ದೋಸೆ ಥರ. ಈಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಏನು ಒಂದು ಲಾಗಲ್ಲಿ ಹೇಳಿದ್ದೀನಿ ಅಂತ ಕಾಣಿಸುತ್ತೆ, ಇವತ್ತೇ ಹೇಳಿದ್ದೀನಿ ಗೊತ್ತಿಲ್ಲ. ನಾನು ಚಪಾತಿ ಮತ್ತು ಅನ್ನದ್ದು ಜಾಸ್ತಿ ತಿನ್ನಲ್ಲ, ಆದರೆ ಇವತ್ತು ತಿಂತಾಯಿದ್ದೀನಿ, ಅನಿವಾರ್ಯವಾಗಿ ತಿಂತಾಯಿದ್ದೀನಿ. ರೊಟ್ಟಿ ಮಾಡಲಿಲ್ಲ, ನಾನೇ ಮಾಡಬೇಕು, ಶ್ರೇಯನಿಗೆ ರೊಟ್ಟಿ ಬರೋದಿಲ್ಲಲ್ಲ, ಅದಕ್ಕಾಗಿ ನನಗೂ ಮಾಡೋದಕ್ಕಾಗಲಿಲ್ಲ ಇವತ್ತು. ಅದಕ್ಕಾಗಿ ಈ ಥರ ದಪ್ಪ ದೋಸೆ ಹಾಕ್ಕೊಂಡು, ಅಂದರೆ ಬಣ್ಣ ದೋಸೆ ಥರ ಹಾಕ್ಕೊಂಡು ತಿಂತಾಯಿದ್ದೀನಿ, ಮಿದು ಅಂಗಿ ಮಾಡಿಕೊಂಡು. ಅಮ್ಮನ ಮನೆಯಲ್ಲಿ ಇರುವಷ್ಟು ದಿನ ನಾನು ಅಮ್ಮನೇ ಮಾಡ್ತಿದ್ದೆ, ಅಮ್ಮ ಅಥವಾ ನನ್ನ ತಂಗಿ ಮಾಡ್ತಿದ್ರು.
ಈಗ ನಾನೇ ಮಾಡ್ಕೋಬೇಕು. ಶ್ರೇಯನಿಗೆ ದೋಸೆ ಎಲ್ಲ ಮಾಡ್ತಾಳೆ, ರೊಟ್ಟಿ ಮಾಡೋದಕ್ಕೆ ಬರಲ್ಲಲ್ಲ, ಅದಕ್ಕಾಗಿ ಈಗ ಅವಳು ಎಲ್ಲಿದೆ ಅಂಥೇಳಿ ನಾನೇ ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ಇದಷ್ಟಾದಮೇಲೆ ಈಗ ಇಲ್ಲಿ ಕೂಡ ಹಾಲು ಕಾಯಿಸಿಟ್ಟಿದ್ದೀನಿ. ಹಾಲು ರೆಡಿ ಆಗಿದೆ. ಈಗ ನಾನು ಇದನ್ನು ಬಿಸಿ ಬಿಸಿನೇ ತಿನ್ನಬೇಕು, ಊಟ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ಮಾಡ್ತೀನಿ, ಜಾಸ್ತಿ ವಿಡಿಯೋ ಮಾಡಲ್ಲ. ಮತ್ತು ನನಗೆ ಕುತ್ಕೊಳ್ಳಿಕ್ಕೂ ಆಗಲ್ಲ, ಇಲ್ಲಾಂದರೆ ಮಲಗಬೇಕು, ಇಲ್ಲಾಂದರೆ ಈ ಥರ ನಿಂದಿರಬೇಕು, ಇಲ್ಲ ಓಡಾಡಬೇಕಷ್ಟೇ. ಅದಕ್ಕಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಏನು ಗೊತ್ತಾ, ಯಾರಿಗಾದರೂ ಸೀರೆ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಒಂದು ತಿಂಗಳಿಂದ ನಾನು ಸೀರೆದಾಗಲಿ ಯಾವುದೂ ವಿಡಿಯೋ ಶೇರ್ ಮಾಡಿಲ್ಲ. ಇನ್ನು ಮುಂದೆ ಸ್ಟಾರ್ಟ್ ಮಾಡ್ಕೋತೀನಿ. ಸದ್ಯ ಇಷ್ಟರಲ್ಲೇ ನಿಮಗೆ ಆಫರ್ ಕೂಡ ತೆಗಿತಾ ಇದ್ದೀನಿ. ಆಫರ್ ಬೇಕಂದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ದು ನನ್ನ ಐ ಡಿ ಬಂದು 2 ಇದೆ. ಒಂದು ಪ್ರೇಮ ಎಸ್ ಇದೆ, 09 ಇದೆ. ಹಾಗಾಗಿ 2ನೇ ಐ ಡಿ ಬಂದು ರೇಣುಕಾ ಸಾರಿ ಹೌಸ್ ಇದೆ. ಯಾವ ಐ ಡಿ ಬಂದಾದರೂ ಕಮೆಂಟ್ ಮಾಡಿ. ಹಾಗೆ ಫಾಲೋ ಮಾಡ್ಕೋದನ್ನು ಮರಿಲಿಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋದ್ರಿಂದ ಶುಭರಾತ್ರಿ, ಗುಡ್ ನೈಟ್.